ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿರೋ ಟೇಸ್ಟಾಗಿರೋ ಮಟನ್ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಮಟನ್ ಸಾಂಬಾರ್ ಪೌಡರ್ ಮತ್ತು ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಇನ್ನೊಂದು ಕಡೆ ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಹುರಿಗಡಲೆ ತೆಂಗಿನಕಾಯಿ ತುರಿ. ಓಕೆ, ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ನಾವು ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡು ಅದಕ್ಕೆ ಉದ್ದುದ್ದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಫ್ರೈ ಆಗ್ತಾಯಿದೆ. ನಂತರ ನಾವು ಮಟನ್ನ ಚೆನ್ನಾಗಿ 3 to 4 ಟೈಮ್ಸ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಮಟನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಮಟನ್ ಸೇರಿಸಿದ ನಂತರ ಒಂದು ಮಿಕ್ಸನ್ನು ಕೊಡಿ. ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ. ಓಕೆ, ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ವಿಷಯ ಏನಂದರೆ ಮಟನ್ನ ಜಾಸ್ತಿ ಫ್ರೈ ಮಾಡಬಾರ್ದು, ಯಾಕೆಂದರೆ ನಾವು ಕುಕ್ಕರ್ ವಿಷಲ್ ಇಟ್ಟು ಕೂಗಿಸಿದಾಗ ಅದು ಚೆನ್ನಾಗಿ ಬೆಂದಿರೋದಿಲ್ಲ. ಓಕೆ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾಯಿದೆ. ಅರಿಶಿನ ಮತ್ತು ಉಪ್ಪು ಎರಡು ಜೊತೆಗೆ ಸೇರಿ ಫ್ರೈ ಆದರೆ ಸಾಕು. ಓಕೆ, ಫ್ರೈ ಆಗ್ತಿದೆ. ನಂತರ ನಾವು ಮೊದಲಿಗೆ ನಾನು ಏನು ತೋರಿಸ್ದೆ ನಿಮಗೆ, ಮಟನ್ ಮಸಾಲ ಮತ್ತು ಈರುಳ್ಳಿಯ ಪೇಸ್ಟ್. ಓಕೆ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಆದ ನಂತರ ಎರಡನೇ ಮಸಾಲ, ತೆಂಗಿನಕಾಯಿ ತುರಿ, ಹುರಿಗಡಲೆ ಏನು ತೋರಿಸಿದೆ, ಸೊ ಆ ಮಸಾಲಾನ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಕೊಡಿ ಹಾಗೆ. ಓಕೆ, ಮಿಕ್ಸ್ ಆಗಿದೆ. ಈಗ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಮತ್ತು ಅದು ರುಚಿ ನೋಡಿ, ನಿಮಗೆ ಉಪ್ಪು ಬೇಕಿದ್ದರೆ, ಖಾರ ಬೇಕಿದ್ದರೆ ಮತ್ತೆ ಸೇರಿಸ್ಕೊಳ್ಬೋದು. ಓಕೆ, ಒಂದು ಮಿಕ್ಸ್ ಕೊಟ್ಟ ನಂತರ ನಾನು ವಿಷಲ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 5 to 6 ವಿಷಲ್ಸ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಮಟನ್ನ. ನೋಡಿ, ಈಗ ಸಾಂಬಾರು ರೆಡಿ ಇದೆ. ನಾನೀಗ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಓಕೆ, ಸರ್ವ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲ್ಲಾಗಿ ಮಟನ್ ಸಾಂಬಾರು ರೆಡಿಯಾಗಿದೆ. ಸ್ಟಾರ್ಟಿಂಗ್ ಕಲಿಯೋರಿಗಂತೂ ತುಂಬ ಈಸಿ ರೆಸಿಪಿ. ಮಟನ್ ಸಾಂಬಾರು ಜೊತೆಗೆ ರಾಗಿ ಮುದ್ದೆ, ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಸಿಂಪಲ್ ರೆಸಿಪಿ ಕೂಡ, ಎಂಥವರಾದರೂ ಇದನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.